ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಬುಧವಾರ. ಇವತ್ತು ಹಾಗೆ ನಾನು ಏನಂದರೆ ಯೂಟ್ಯೂಬಲ್ಲಿ ವಿಡಿಯೋ ಎಲ್ಲ ನೋಡಬೇಕಾದ್ರೆ SIR ಫಾರ್ಮ್ದು ತುಂಬ ಜನ ಫಿಲ್ ಮಾಡಿ ಕೊಟ್ಟಿಲ್ವಲ್ಲ ಅಂಥವ್ರಿಗೆ ಇನ್ನು ಅಂದರೆ ಜುಲೈ ಲಾಸ್ಟ್ವರೆಗಿತ್ತು, ಅಂದರೆ 29ವರೆಗಿತ್ತು. ಇವಾಗ ಮತ್ತೆ ಎಕ್ಸ್ಟ್ರಾ ಟೈಮ್ ಕೊಟ್ಟಿದ್ದಾರೆ, ಅಂದರೆ ಆಗಸ್ಟು 8 ತನಕ ಕೂಡ ಟೈಮ್ನ ಕೊಟ್ಟಿದ್ದಾರೆ. ಅದರಿಂದ ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತೇಳಿ ಇಲ್ಲಿ ಕೂತ್ಕೊಂಡಿದ್ದೀನಿ ಅಷ್ಟೇ. ಯಾವುದ್ರ ಬಗ್ಗೆ ಅಂದರೆ ಇವಾಗ SIR ಫಾರ್ಮಲ್ಲಿ ಏನು ಫಿಲ್ ಮಾಡಬೇಕು, ಒಂದು 2002ರಲ್ಲಿ ಎಲ್ಲಿ ನೀವು ವೋಟ್ ಮಾಡಿದ್ರಿ ಅದು ಒಂದು ಸೈಡು ಫಿಲ್ ಮಾಡಬೇಕು. ಅದಿಲ್ಲ ಅಂದರೆ ನಾವು ವೋಟೇ ಮಾಡಿಲ್ಲ ಅನ್ನೋರಿಗೆ ಲೆಫ್ಟ್ ಸೈಡು ವೋಟ್ ಹಾಕಿದರೆ ಮಾತ್ರ ಲೆಫ್ಟ್ ಸೈಡು ಫಿಲ್ ಮಾಡಬೇಕು. ರೈಟ್ ಸೈಡ್ ಏನಿದೆ ಅಲ್ಲಿ ನೀವು 2002ರಲ್ಲಿ ವೋಟೇ ಮಾಡಿಲ್ಲ ಅನ್ನೋರು ರೈಟ್ ಸೈಡಲ್ಲಿ ಫಿಲ್ ಮಾಡಬೇಕು. ಅದು ಯಾರ್ದು ಫಿಲ್ ಮಾಡಬೇಕು? ಅಪ್ಪಂದು. ಅಂದರೆ ಇವಾಗ ನಾನು 2002ರಲ್ಲಿ ವೋಟೇ ಹಾಕಿಲ್ಲ, ಅದರಿಂದ ನಾನು ಅಮ್ಮಂದು ವೋಟು ಎಲ್ಲಿತ್ತು ಏನು ಅದನ್ನು ಫಿಲ್ ಮಾಡಬೇಕು. ಅಮ್ಮಂದು ಅಥವಾ ಅಪ್ಪಂದು, ಇಲ್ಲ ನಮ್ಮ ಅಜ್ಜಿ, ನಮ್ಮ ತಾತ, ಇವ್ರು 4 ಜನರಲ್ಲಿ ಒಬ್ಬರದ್ದು 2002ರಲ್ಲಿ ಅವರು ಎಲ್ಲಿ ವೋಟ್ ಮಾಡಿದರು ಏನೋ ಅದ್ರದ್ದು ಡೀಟೇಲ್ಸ್ನ ಅಲ್ಲಿ ಫಿಲ್ ಮಾಡಬೇಕು. ಅದ್ರ ಕೆಳಗಡೆ ಏನಿದೆ ಆಧಾರ್ ನಂಬರು ಅದೆಲ್ಲ ನಮ್ಮದೇ ಕೊಡಬೇಕು. ಒಬ್ಬೊಬ್ರು ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ, ಯಾಕೆಂದರೆ ಇವಾಗ ನಾನು ವೋಟೇ ಹಾಕಿಲ್ಲ ಅಲ್ವಾ. ಇವಾಗ 2002ರಲ್ಲಿ ನಮ್ಮಮ್ಮಂದು ವೋಟ್ ಎಲ್ಲ ಹಾಕಿರೋ ಅದನ್ನೆಲ್ಲ ಫಿಲ್ ಮಾಡಿರ್ತೀನಿ. ಅದೆಲ್ಲ ಫಿಲ್ ಮಾಡಿದ್ಮೇಲೆ ಕೆಳಗಡೆ ಒಂದು ಕಾಲಮ್ ಇರುತ್ತೆ, ಆಧಾರು ಮತ್ತು ಏನು ಮದುವೆ ಆಗಿದ್ದೀರಾ ಅದು ಇದು ಏನೇನೋ ಇರುತ್ತೆ ಎಕ್ಸೆಟ್ರಾ. ಅಲ್ಲಿ ನಾವೇನು ಮಾಡಬೇಕು, ನಮ್ಮದು ಮಾತ್ರ ಫಿಲ್ ಮಾಡಬೇಕು. ಮೇಲೆ ಮಾತ್ರ ಅಪ್ಪ ಅಮ್ಮಂದು ಅಥವಾ ಅಜ್ಜಿದು ಯಾರ್ದಾದ್ರೂ ಒಬ್ಬರದು ಫಿಲ್ ಮಾಡಬೇಕು. ಅದ್ರ ಕೆಳಗಡೆ ನಮ್ಮ ಐಡಿದು ಏನಿದೆ ಅದನ್ನು ಫಿಲ್ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಲೆಫ್ಟು ವೋಟ್ ಮಾಡಿದರೆ, ರೈಟ್ ಸೈಡು ವೋಟ್ ಮಾಡಿಲ್ಲ ಅಂದರೆ ಫಿಲ್ ಮಾಡೋದಷ್ಟೇ, ಇನ್ನೇನಿಲ್ಲ. ಕನ್ಫ್ಯೂಸ್ ಏನು ಮಾಡ್ಕೋಬೇಡಿ. ಆಮೇಲೆ ಇನ್ನೊಂದೇನೆಂದರೆ, ಇವಾಗ ನೀವು ತುಂಬ ಜನಕ್ಕೆ ಏನಂದರೆ 2002ರಲ್ಲಿ ವೋಟ್ ಮಾಡಿದ್ದೀನ ಇಲ್ವಾ ಅಂತಲೇ ಗೊತ್ತಿಲ್ಲ. ನಾನು ಬೆಂಗಳೂರಿಗೆ ಬಂದಮೇಲೆ ಯಾವಾಗ ಅಂದರೆ ನನ್ನ ಪ್ರಕಾರ 2010ನೇ ಇಸ್ವಿ ಮೇಲೆ ನಾನು ವೋಟ್ ಮಾಡಿರೋದು. ಅದಕ್ಕೆ ಮೊದಲೇ ನಾನು ಎಲ್ಲೂ ವೋಟೇ ಮಾಡಿಲ್ಲ. ಅದು ಬೆಂಗಳೂರಿಗೆ ಬಂದಮೇಲೆ ಇಲ್ಲೇ ಫಸ್ಟ್ ಟೈಮ್ ನಾನು ವೋಟ್ ಮಾಡಿರೋದು. ಅದರಿಂದ ನನಗೆ ಕರೆಕ್ಟಾಗಿ ಐಡಿಯಾ ಇದೆ ನಾನು ವೋಟೇ ಮಾಡಿಲ್ಲ ಅಂತ. ತುಂಬ ಜನಕ್ಕೆ ವೋಟ್ ಮಾಡಿರ್ತಾರೆ, 2002ರಲ್ಲಿ ವೋಟ್ ಮಾಡಿರ್ತಾರೆ, ಆದರೆ ಎಲ್ಲಿ ಮಾಡಿರ್ತಾರೆ ಏನು ಅವ್ರಿಗೆ ಫುಲ್ಲು ಕನ್ಫ್ಯೂಸು. ಏಕೆಂದರೆ ಇವಾಗ ಏನು ಊಟ ಮಾಡಿದೆ ಅಂದರೆ ಅಥವಾ ಬೆಳಿಗ್ಗೆ ಏನು ಊಟ ಮಾಡಿದೆ ಅಂತ ಮಧ್ಯಾಹ್ನ ಕೇಳಿದ್ರೆ ಹೇಳೋಕ್ಕೆ ನೆನಪಿರಲ್ಲ. ಈ ಅಂಥದ್ರಲ್ಲಿ 2002ನೇ ಇಸ್ವಿಯಲ್ಲಿ ಹೋಗ್ಬಿಟ್ಟು ನೀನು ಎಲ್ಲಿ ವೋಟ್ ಹಾಕಿದ್ದೆ ಏನು ಅದನ್ನೆಲ್ಲ, ಎಲ್ಲಿ ವೋಟ್ ಹಾಕಿದ್ದೆ ಏನು ಅದನ್ನೆಲ್ಲ ಫಿಲ್ ಮಾಡು ಅಂದರೆ ಸ್ವಲ್ಪ ಕಷ್ಟ. ಅದನ್ನು ಹುಡ್ಕೋದಕ್ಕೆ ಅಂತೇಳಿ ಒಂದು ಆ್ಯಪ್ ಇದೆ, ಆ್ಯಪ್ ಮೂಲಕ ಕೂಡ ನಾವು ಹುಡುಕ್ಬೋದು. ಅದನ್ನು ನಾನಿಲ್ಲಿ ತೋರಿಸೋದಕ್ಕೆ ಬಂದಿರೋದಷ್ಟೇ. 2002ರಲ್ಲಿ ಎಲ್ಲಿ ವೋಟ್ ಹಾಕಿದ್ವಿ ಏನು ಅದ್ರ ಡೀಟೇಲ್ಸ್ನ ಯಾವ ರೀತಿ ಓಪನ್ ಮಾಡ್ಬೋದು ತೆಗಿಬೋದು ಅನ್ನೋದನ್ನ ನಾನು ತೋರಿಸ್ತೀನಿ. ಓಕೆ, ಹಾಗೆ ಮತ್ತೆ ಏನು ಹೇಳ, ಓಕೆ, ಆ ಆ್ಯಪ್ ಮೂಲಕ ನಾವು ಎಲ್ಲಿ ವೋಟ್ ಹಾಕಿದ್ವಿ ಏನೋದೆಲ್ಲ ಕಂಡುಹಿಡಿಬೋದು. ಆದರೆ ಅಲ್ಲಿ ನೀವು ಹೆಸರು, ವಿಳಾಸ ಪ್ರತಿಯೊಂದು ಕರೆಕ್ಟಾಗಿರಬೇಕು. ಒಂದೇನಾದರೂ ತಪ್ಪಾದರೂ ಕೂಡ ಅಲ್ಲಿ ಏನು ಬರೋದೇ ಇಲ್ಲ, ರಾಂಗ್ ಬರ್ತಾ ಇರುತ್ತೆ. ಅಂದರೆ ಬೇರೆಯವ್ರದ್ದು ಅಲ್ಲಿ SIR ಅದೇನು ಇರುತ್ತೆ ಆ್ಯಪಲ್ಲಿ ಅದು ಬೇರೆಯವ್ರದ್ದು ತೋರಿಸ್ತಾ ಇರುತ್ತೆ. ನೀವು ಕರೆಕ್ಟಾಗಿ ಹೆಸರನ್ನ ಫಿಲ್ ಮಾಡ್ಕೊಂಡು ಬಂದರೆ, ಡಿಸ್ಟಿಕ್ ಇರ್ಬೋದು ಮತ್ತು ಜಿಲ್ಲೆ ಇರ್ಬೋದು, ಸಾರಿ 2 ಒಂದೇ ಅಲ್ವಾ, ಸ್ಟೇಟು ಮತ್ತು ಇನ್ನೂ ಏನೆಲ್ಲ ಕೇಳಿರ್ತಾರಲ್ವಾ ಅಸೆಂಬ್ಲಿ, ಅದೆಲ್ಲ ಕರೆಕ್ಟಾಗಿ ನೀವು ಫಿಲ್ ಮಾಡಿದರೆ ಮಾತ್ರ ಕರೆಕ್ಟಾಗಿ 2002ರಲ್ಲಿ ನೀವು ಎಲ್ಲಿ ವೋಟ್ ಹಾಕಿದ್ರಿ ಏನು ಎಲ್ಲ ಬಂದುಬಿಡುತ್ತೆ. ಓಕೆ, ಇವಾಗ ನಾನು ನನ್ನ ಮೊಬೈಲಲ್ಲಿ ತೋರಿಸ್ತೀನಿ ಯಾವ ರೀತಿ ಯಾವ ಆ್ಯಪಿಂದ ಅಂಥೇಳಿ. ಓಕೆ, ಇದೇ ಆ್ಯಪು ಯಾವುದು ಅಂದರೆ ECNET ಅಂತ ಹೇಳಿ, ECINET ECNET ಅಂತೇಳಿ ಬರುತ್ತೆ. ಅದನ್ನು ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿಕೊಂಡ್ರೆ ಈ ರೀತಿ ಇರುತ್ತೆ ಆ್ಯಪು, ನೀವು ನೋಡ್ತಿರ್ಬೋದು. ಅದ್ರ ಮೇಲೆ ಹೋಗಿ ಕ್ಲಿಕ್ ಮಾಡಿ ಈ ರೀತಿಯಾಗಿ
ತೋರಿಸುತ್ತೆ. ಓಕೆ, ಒಂದು 2 ನಿಮಿಷ ಬರುತ್ತೆ, 2 ನಿಮಿಷ ಬೇಡ, ಬಂತು ನೋಡಿ. ಈಗ ಆ್ಯಪನ್ನು ಓಪನ್ ಮಾಡಿದ ತಕ್ಷಣ ತುಂಬ ಏನೇನೋ ಬರುತ್ತೆ ನೋಡಿ. ವೋಟರ್ ರಿಜಿಸ್ಟ್ರೇಷನ್ ಫಾರ್ಮ್ಸು, ಸಬ್ಮಿಟ್ ಏನೆಲ್ಲ ಬರುತ್ತೆ. ನೀವು ಅಲ್ಲೇನು ಕ್ಲಿಕ್ ಮಾಡಬೇಡಿ, ಇಲ್ಲಿ ಬನ್ನಿ. ಇದು ಬಂದು ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ SIR ನಂಬರ್ ಅಂತೇಳಿ ಸುಮ್ಮನೆ SIR ಅಂತಿದೆ. ಅದ್ರ ಮೇಲೆ ಹೋಗ್ಬಿಟ್ಟು ಈ ರೀತಿ ಕ್ಲಿಕ್ ಮಾಡಿ, ಬೇರೆ ಎಲ್ಲೂ ಕ್ಲಿಕ್ ಮಾಡಬೇಡಿ. ಇಲ್ಲಿ ನೀವು ಯಾರ್ದು ಹೆಸರಲ್ಲಿ, ಅಂದರೆ ನಿಮ್ಮ ಅಪ್ಪ ಅಮ್ಮನ ಹೆಸರಲ್ಲಿ ಹುಡುಕ್ತಿದ್ದೀರಾ ಅಥವಾ ನಿಮ್ಮ ಹೆಸರಲ್ಲಿ ಏನಾದರೂ ಹುಡುಕ್ತಿದ್ದೀರಾ ಅಥವಾ ಮರ್ತುಬಿಟ್ಟಿರ್ತೀರಲ್ಲ ಅದನ್ನು ಹುಡುಕ್ತಾ ಇದ್ದರೆ ನೀವು ಇವಾಗ ಫಸ್ಟು ನೀವು ಎಲ್ಲಿಯವರು ಇಲ್ಲಿ ನೋಡಿ, ನಮ್ಮ ರಾಜ್ಯ ಇಂಗ್ಲೀಷಲ್ಲಿರುತ್ತೆ ನೋಡಿ, ಸ್ಟೇಟು, ಡಿಸ್ಟಿಕ್ಕು ಮತ್ತು ಅಸೆಂಬ್ಲಿ, ಇಲ್ಲೇನೇನೋ ಇದೆ, ಪೋಲಿಂಗ್ ಸ್ಟೇಷನ್ನು, ಈ ಥರದ್ದೆಲ್ಲ ಇರುತ್ತೆ. ಇದನ್ನು ಒಂದೊಂದೇ ಫಿಲ್ ಮಾಡ್ಕೊಂಡು ಹೋಗಬೇಕು. ಇದನ್ನು ಫಿಲ್ ಮಾಡಿದ್ರೆ ಮಾತ್ರ ಇದು ಓಪನ್ ಆಗುತ್ತೆ. ನೀವು ಇದನ್ನು ಫಸ್ಟ್ ಫಿಲ್ ಮಾಡಬೇಕು, ಒಂದೊಂದಾದಮೇಲೆ ಒಂದೊಂದು ಓಪನ್ ಆಗ್ತಾ ಹೋಗುತ್ತೆ. ಓಕೆ, ಇವಾಗ ಮೊದಲು ನಮ್ಮ ರಾಜ್ಯ ಯಾವುದು ಅಂತ ಫಸ್ಟು ಕೇಳ್ತಿದ್ದೆ. ನಾನಿವಾಗ ನಮ್ಮ ರಾಜ್ಯ ಬಂದು ಕರ್ನಾಟಕ ಅಂತೇಳಿ ಕೊಡ್ತಾಯಿದ್ದೀನಿ. ಮತ್ತು ಜಿಲ್ಲೆ ಅಂದರೆ ಡಿಸ್ಟಿಕ್ಕು, ಜಿಲ್ಲೆ ಬಂದು ನಾನಿಲ್ಲಿ ಇನ್ನೊಂದು ಹೇಳಬೇಕು, ನಮ್ಮ ಅಮ್ಮನ ಹೆಸರಲ್ಲಿ ಹುಡುಕ್ತಾ ಇದ್ದೀನಿ ಇಲ್ಲಿ. ಅದಕ್ಕೆ ನಾನು ನಮ್ಮಮ್ಮ ಯಾವ ಊರು, ಅವ್ರ ಡಿಸ್ಟಿಕ್ ಯಾವುದು, ಅದರಲ್ಲಿ ನಾನು ಹುಡುಕ್ತಾ ಇರೋದು. ಓಕೆ, ನಮ್ಮದು ಅಮ್ಮಂದು ಊರಿಂದು ಡಿಸ್ಟಿಕ್ ಬಂದು ಮೈಸೂರು ಬರುತ್ತೆ. ಓಕೆ, ನೆಕ್ಸ್ಟು ವಿಧಾನಸಭಾ ಕ್ಷೇತ್ರ, ನೆಕ್ಸ್ಟ್ ಬಂದು ಅಸೆಂಬ್ಲಿ ಎಲ್ಲಿ ಅಂತ ಕೇಳ್ತಿದ್ದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದಷ್ಟು ಬರುತ್ತೆ ನೋಡಿ. ಬನ್ನೂರು ಇದೆ, ಟಿ ನರಸೀಪುರ ಇದೆ, ಕೃಷ್ಣರಾಜ, ಚಾಮರಾಜ, ಈ ಥರ ಎಲ್ಲ ಇದೆ. ನಾನು ಫಸ್ಟು ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ. ಫಸ್ಟು ನಮಗೆ ಟಿ ನರಸೀಪುರ ಬರುತ್ತೆ, ಅದರಿಂದ ನಾನು ಟಿ ನರಸೀಪುರ ಅಂತೇಳಿ ಹಾಕ್ಕೊಂಡಿದ್ದೆ. ಅದರಿಂದ ನನಗೆ ಸಿಗಲಿಲ್ಲ ಅದು, ಅಂದರೆ ಅಮ್ಮಂದು SIR ನಂಬರ್ ಸಿಗಲಿಲ್ಲ. ಅದರಿಂದ ನಾನು ನೆಕ್ಸ್ಟು ಬನ್ನೂರು ಕ್ಷೇತ್ರ, ಅಂದರೆ ಯಾವಾಗಲೂ ಅಮ್ಮ ಹೇಳಿದ್ದು ನೆನಪು, ಅದಕ್ಕೆ ಬನ್ನೂರು ಸಭಾ ಕ್ಷೇತ್ರ ಅದನ್ನು ತೊಗೊಂಡೆ ನೋಡಿ. ಬನ್ನೂರು. ನೆಕ್ಸ್ಟು ಪೋಲಿಂಗ್ ಸ್ಟೇಷನ್ ಅಂತ ಇರುತ್ತೆ, ಅಲ್ಲಿ ನೋಡಿದ್ರೆ ಇಲ್ಲಿ ನೀವು ಎಲ್ಲಿ ವೋಟ್ ಮಾಡ್ತಿದ್ರಿ ಅಲ್ಲಿದು ಇದು ಬರುತ್ತೆ, ಹೆಸ್ರುಗಳು ಬರುತ್ತೆ. ಇವೆಲ್ಲ ನೋಡ್ತಿರ್ಬೋದು, ಸುಮಾರು ಊರುಗಳೆಲ್ಲ ಇದೆ. ಈ ಊರುಗಳೆಲ್ಲ ಸ್ವಲ್ಪ ನನಗೆ ಗೊತ್ತಿರುವಂಥದ್ದು ನೋಡಿ. ಇಲ್ಲಿ ನಮ್ಮ ಅಮ್ಮ ಎಲ್ಲಿ ವೋಟ್ ಹಾಕಿರೋದು ಅಂತ ನೋಡಿ, ನಾನು ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ಗೌರ್ಮೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್ ಬೊಮ್ಮನಹಳ್ಳಿ ಅಂತ ಇದೆಯಲ್ಲ, ಇಲ್ಲಿ ನಾವು ಬಂದುಬಿಟ್ಟು ಕ್ಲಿಕ್ ಮಾಡಬೇಕು. ಓಕೆ, ಇಲ್ಲಿ ಬಂದು ಸೇರ್ತೀವಿ. ಇದು ನೆಕ್ಸ್ಟು ಇಲ್ಲೇನು ಓಪನ್ ಮಾಡೋಕ್ಕೆ ಹೋಗ್ಬೇಡಿ, ಇಲ್ಲೂ ಅಷ್ಟೇ ಏನು ಕ್ಲಿಕ್ ಮಾಡಬೇಡಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡಿ, ಎಲೆಕ್ಟ್ರಲ್ ಫುಲ್ ನೇಮ್ ಅಂತ ಏನೋ ಕೇಳಿದ್ದಾರೆ ಇಲ್ಲಿ, ಅಲ್ಲಿ ಬಂದ್ಬಿಟ್ಟು ಕೊಡಿ. ಇಲ್ಲಿ ನೀವು ಏನು ನೇಮ್ ಕೊಡ್ತೀರಿ, ಇದು ಇಲ್ಲಿ ಫುಲ್ ನೇಮ್ ಅಂತ ಏನು ಇದೆ ಅಲ್ಲಿ ನೀವು ಹೆಸರನ್ನ ಕೊಡಬೇಕು. ನೀವು ಯಾರ ಹೆಸರಲ್ಲಿ ಹುಡುಕ್ತಾ ಇದ್ದೀರಾ, ಅಮ್ಮನ ಹೆಸರ, ಅಪ್ಪನ ಹೆಸರ, ಆ ಹೆಸರನ್ನ ಅಲ್ಲಿ ಅಂದರೆ ಹಾಕಿ. ಇವಾಗ ನಾನು ನಮ್ಮ ಅಮ್ಮನ ಹೆಸರಲ್ಲಿ ನಾನು ಹುಡುಕ್ತಾ ಇದ್ದೀನಿ, ಅಂದರೆ ಅಪ್ಪಂದು ವೋಟರ್ ID ಎಲ್ಲ ಇಲ್ಲ, ಅದರಿಂದ ಅಮ್ಮಂದು ಹೆಸರಲ್ಲಿ ನಾನು ಹುಡುಕ್ತಾ ಇರೋದು. ಇವಾಗ ನೀವು ಕನ್ನಡದಲ್ಲಾದ್ರೂ ಫಿಲ್ ಮಾಡ್ಬೋದು, ಇಂಗ್ಲೀಷಲ್ಲಾದ್ರೂ ಫಿಲ್ ಮಾಡ್ಬೋದು, ಯಾವುದಾದ್ರೂ ತೊಗೊಳುತ್ತೆ. ಆದರೆ ಹೆಸರು ಮಾತ್ರ ಕರೆಕ್ಟಾಗಿರಬೇಕು. ಇಂಗ್ಲೀಷಲ್ಲಾದರೂ ಮಾಡಿ, ಕನ್ನಡದಲ್ಲಾದ್ರೂ ಮಾಡಿ, ಆದರೆ ಹೆಸರು ಕರೆಕ್ಟಾಗಿರಬೇಕು. ಇಲ್ಲಿ ನಮ್ಮ ಅಮ್ಮನ ಹೆಸರು ಬಂದು ದೇವಮ್ಮ ಅಂತ ಇರೋದು, ಅದನ್ನು ಟೈಪ್ ಮಾಡಿಬಿಟ್ಟು ನಾನಿಲ್ಲಿ ಸರ್ಚ್ ಅಂತ ಏನಿದೆ ಕೆಳಗಡೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೀವು ಕರೆಕ್ಟಾಗಿ ಎಲ್ಲನೂ ಫಿಲ್ ಮಾಡಿದರೆ, ಅಂದರೆ ಎಲ್ಲನೂ ಕ್ಲಿಕ್ ಮಾಡ್ಕೊಂಡು ಹೋಗಿದರೆ ಕರೆಕ್ಟಾಗಿ ನಿಮ್ಮದು ಹೆಸ್ರುಗಳೆಲ್ಲ ಬಂದ್ಬಿಟ್ಟಿರುತ್ತೆ. ಆ ಹೆಸರಲ್ಲಿ ಅಂದರೆ ದೇವಮ್ಮ, ಈಗ ನಾನು ದೇವಮ್ಮ ಅನ್ನೋ ಹೆಸರಲ್ಲಿ ಹುಡುಕ್ತಾ ಇದ್ದೀನಿ. ದೇವಮ್ಮ ಅನ್ನೋ ಹೆಸರಲ್ಲಿ ಯಾರೆಲ್ಲ ಇರ್ತಾರೆ ಅವ್ರದ್ದೆಲ್ಲ ಬಂದ್ಬಿಡುತ್ತೆ. ಇಲ್ಲಿ ನನಗೆ 9 ಜನಗಳದ್ದು SIR ನಂಬರೆಲ್ಲ ಸಿಕ್ಕಿದೆ. ಆದರೆ ನನಗೇನಾಗಿದೆ ಅಂದರೆ, ನನಗೆ ಫಸ್ಟು ಇದೇನಪ್ಪ ನಮ್ಮ ಅಮ್ಮನ ಹೆಸರು ಮಾತ್ರ ದೇವಮ್ಮ, ಆದರೆ ಇಲ್ಲಿ ಇಷ್ಟು ಜನದ್ದು ಬಂದಿದೆ, 9 ಜನದ್ದು. ಆದರೆ ಡಿಸ್ಟಿಕ್ಕು ಅದೆಲ್ಲ ಒಂದೇ ಇದೆ, ಆದರೆ ತಂದೆ ಹೆಸರು ಮಾತ್ರ ಚೇಂಜ್ ಇದೆ. ನನಗೆ ತಲೆ ಕೆಟ್ಟೋಗ್ಬಿಡ್ತು. ಆಮೇಲೆ ನಾನು ಹೋಗ್ಬಿಟ್ಟು ಅಂಗನವಾಡಿಗೆ ಹೋಗಿದ್ದೆ. ಅಲ್ಲೇ ಅವ್ರನ್ನ ವಿಚಾರಿಸಿದೆ, ಸರ್ ಈ ಥರ 9 ಹೆಸರುಗಳಿದೆ, ಇದರಲ್ಲಿ ಯಾವ್ದು ತೊಗೊಳೋದು ಏನು ಅಂತ ಗೊತ್ತಿಲ್ಲ ಅಂತ. ಏಕೆ ಅಂದರೆ ನಮ್ಮ ಅಮ್ಮ ಒಂದೊಂದು ಕಡೆ ನಮ್ಮ ಅಪ್ಪನ ಹೆಸರು ಚಿಕ್ಕಣ್ಣ, ಚೆನ್ನೇಗೌಡ, ಈ ಥರ ಒಂದೊಂದು ಕಡೆ ಒಂದೊಂದು ಹೆಸರು ಕೊಟ್ಬಿಟ್ಟಿರ್ತಾರಲ್ಲ, ಅದಕ್ಕೆ ನನಗೆ ಇಲ್ಲಿ ಕನ್ಫ್ಯೂಸ್ ಆಗೋಯ್ತು. ಆಮೇಲೆ ಅವ್ರು ಹೇಳಿದ್ರು, ನಿಮ್ಮ ತಂದೆ ಹೆಸರು ಅದೆಲ್ಲ ಎಲ್ಲಿ ಕರೆಕ್ಟ್ ಇರುತ್ತೆ ಅದನ್ನು ತೊಗೊಳ್ಳಿ ಅಂತ ಹೇಳಿದ್ರು. ಆಮೇಲೆ ನನಗೆ ಓಕೆ ಸರ್ ಅಂದ್ಬಿಟ್ಟು ಆಮೇಲೆ ಇಲ್ಲಿ ಅಮ್ಮನ ಹೆಸರು
ಕರೆಕ್ಟಾಗಿ ಒಂದು ಸಿಕ್ತು. ಅಂದರೆ ಮ್ಯಾಚ್ ಮಾಡ್ಕೊಂಡು ಅಪ್ಪನ ಹೆಸರು ಅಮ್ಮನ ಹೆಸರು ಯಾವುದಿದೆ ಕರೆಕ್ಟಾಗಿ ಅದನ್ನು ಮ್ಯಾಚ್ ಮಾಡಿಕೊಂಡು ಆಮೇಲೆ ನಾನು ಫಾರ್ಮ್ ಏನಿದೆ ಅದನ್ನು ನಾನು ಫಿಲ್ ಮಾಡಿ ಕೊಟ್ಟಿದ್ದು. ಇಷ್ಟೇ, ತುಂಬಾ ಈಸಿ. ನೀವು ಅಲ್ಲಿ ಹೆಸರು ಫಿಲ್ ಮಾಡಬೇಕಾದ್ರೆ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದ್ರೂ, ಮತ್ತು ಅಲ್ಲಿ ಏನು ನಾವು ಡಿಸ್ಟಿಕ್ ಇರ್ಬೋದು, ಮತ್ತು ನಾವು ಎಲ್ಲಿ ವಿಧಾನಸಭಾ ಕ್ಷೇತ್ರ ಇರುತ್ತೆ ನೋಡಿ, ಅದು ಸ್ವಲ್ಪ ಕನ್ಫ್ಯೂಸ್ ಆದರೂ ಕೂಡ ನಿಮಗೆ ಕರೆಕ್ಟಾಗಿ ಬರೋದಿಲ್ಲ. ಎಲ್ಲ ಕೂಡ ಕರೆಕ್ಟಾಗಿರಬೇಕು. ನಮಗೆ ಡಿಸ್ಟಿಕ್ಕು ಕರೆಕ್ಟಾಗಿ ಮಾಡಿರ್ತೀವಿ ಮತ್ತು ಸ್ಟೇಟ್ ಕರೆಕ್ಟಾಗಿ ಮಾಡಿರ್ತೀವಿ. ಅದಾದಮೇಲೆ ನೆಕ್ಸ್ಟು ನಾವು ಎಲ್ಲಿ 2002ರಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ವೋಟ್ ಮಾಡಿರ್ತೀವಿ ಅನ್ನೋದು ಸ್ವಲ್ಪ ಕನ್ಫ್ಯೂಸಲ್ಲಿ ಇರ್ತೀವಿ. ಅದು ಸ್ವಲ್ಪ ಕನ್ಫ್ಯೂಸ್, ಅಲ್ಲಿ ಒಂದು ಕರೆಕ್ಟಾಗಿ ಸಿಕ್ಬಿಟ್ರೆ ಮತ್ತು ಆಮೇಲೆ ಇನ್ನೆಲ್ಲಿ ವೋಟ್ ಹಾಕಿದ್ದೀವಿ ವಿಧಾನಸಭಾ ಕ್ಷೇತ್ರ, ಆಮೇಲೆ ವೋಟ್ ಹಾಕಿರೋದಿಲ್ಲ, ಅದೆಲ್ಲ ಕರೆಕ್ಟಾಗಿ ಮಾಡಿಬಿಟ್ಟು ಹೆಸ್ರು ಕೊಟ್ಬಿಟ್ರೆ ಕರೆಕ್ಟಾಗಿ ಅದು ನಮಗೆ SIR ನಂಬರ್ ಸಿಕ್ಬಿಡುತ್ತೆ. ಆದರೂ ಸಖತ್ತು ಕನ್ಫ್ಯೂಸ್ ಆಗುತ್ತೆ ಹೊಸ್ದಾಗಿ ಮಾಡುವಾಗ ಮಾತ್ರ. ನನಗೂ ಅದೇ ಥರನಾಗಿದ್ದು. ಇಷ್ಟನ್ನು ಫಿಲ್ ಮಾಡಿ ಕೊಟ್ಟರೆ ಆಯಿತು. ಇದರಲ್ಲೂ ಏನಾಗುತ್ತೆ, ಮತ್ತು ನಾವು SIR ಫಾರ್ಮ್ ಕೊಟ್ಟಿರ್ತಾರೆ ನೋಡಿ, ಅದರಲ್ಲೂ ಕೂಡ ನೀವೇನಾದ್ರು ಹೊಸದೊಂದು ಫೋಟೋ ಹಾಕ್ತೀನಿ ಅಂದರೆ ಹಾಕ್ಬೋದು. ಇಷ್ಟೇ, ಇನ್ನೇನಿಲ್ಲ. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ. ಹಾಗೆ ಹೊಸ್ದಾಗಿ ಏನಾದರೂ ನನ್ನ ಚಾನಲ್ನ ನೀವು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ.